ಓಕೆ. ಅವ್ರು ಹೇಳ್ತಾ ಇದ್ರು ಅಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಮಂದಿಗೆ ಒಂದು ಧೈರ್ಯ ಕಡಿಮೆ, ಮಕ್ಕಳೆಲ್ಲ ಹದಗೆಟ್ಟು ಹೋಗ್ಬಿಡ್ತಾರೋ ಏನೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ಹೇಳ್ತಾ ಇದ್ರು ನಾವು ಭಾಳ ಕಷ್ಟದಲ್ಲಿದ್ವಿ ಅಂತ ಹೇಳಿ. ಸರ್ ಹೆಂಗಿತ್ತು ಸರ್ ಆ ಲೈಫು? ಜೊತೆಗೆ ಮಗ ಕ್ರಿಕೆಟ್ ಆಡಬೇಕು ಅಂತ ಅಂದಾಗ ಮುಂದೆ ಏನಪ್ಪ ಏನಾಗ್ಬಿಡ್ತಾನೋ ಏನೋ ಅಂತ ಭಯ ಇದ್ದೇ ಇರುತ್ತೆ. ಹೆಂಗೆ ಸಪೋರ್ಟ್ ಮಾಡಿದ್ರಿ? ಅವಾಗ ಒಂದು ಏನಾಗ್ತದೆ, ಅವ ಸ್ಕೂಲ್ನಿಂದ ಬಂದ ತಕ್ಷಣ, ಆಟದಿಂದ ಬಂದ ತಕ್ಷಣ, ರಾತ್ರಿ ಊಟಕ್ಕೆ ಕೂತಾಗ ಒಂದು ಅವ್ನು ಏನಾರ ಬೇಕು ಅಂತ ಹೇಳಿದ ತಕ್ಷಣ ನಾನು ಆಯ್ತಪ್ಪ ಅಂತ ಹೇಳ್ತಿದ್ದೆ. ಆದ್ರೆ ನನಗೆ 2 ದಿವಸ ನಿದ್ದೆ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಸಹಿತ ನಾನು ಅದನ್ನು ಅವ್ನಿಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ಅದು ಅವನಿಗೆ ಬೇಕು ಅಂದ ತಕ್ಷಣ ನಾ ಅದಕ್ಕೆ ಅವ್ನಿಗೆ ಸಪೋರ್ಟ್ ಮಾಡಲಿಕ್ಕೇ ಬೇಕಲ್ಲ. ಹಿಂಗಾಗಿ ಅದಕ್ಕೋಸ್ಕರ ನಾ ಏನು ಮಾಡ್ತಿದ್ದೆ, ನನಗೇನೋ ತೊಂದರೆ ಆದರೂ ಪರವಾಗಿಲ್ಲ, ಅವನಿಗೆ ಏನು ಬೇಕಲ್ಲ ಅದನ್ನು ಮಾಡಲೇಬೇಕು ಅಂತಂದು ಏನೋ ಒಟ್ಟು ದೇವ್ರದಿಂದ ಅಲ್ಲೇ ಇಲ್ಲೇ ಏನೋ ಮಾಡಿಕೊಂಡು ಅವನಿಗೆ ಬ್ಯಾಟ್ ಕೊಡ್ಸೋದು, ಶೂ ಕೊಡ್ಸೋದು, ಏನೋ ನನ್ನ ಕೈಲೇ ತಕ್ಕ ಮಟ್ಟಿಗೆ ಏನಾಯ್ತಲ್ಲ ಅದನ್ನ ಅಷ್ಟು ಮಾಡಿದ್ದೇನೆ ಅವನಿಗೆ. ಅವನು ಅದನ್ನೇ ತಂದು ಇದನ್ನ ತಿಳ್ಕೊಂಡು ಮಾಡ್ಕೊಂಡು ಹೋಗಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ನಮ್ದು ಏನೋ ನಮ್ಮ ಕೈಲಿ ಅಷ್ಟ ಅಪ್ಪ ಅಮ್ಮ ಏನು ಮಕ್ಕಳಿಗೆ ಮಾಡ್ಬೇಕಲ್ಲ ಅಷ್ಟು ಮಾಡಿದ್ವಿ ಅಷ್ಟೇ ರೀ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಅಂದ್ರೆ ಭಾಳ ಓಡಾಡ್ರು, ಹುಡುಗರೆಲ್ಲ ಭಾಳ ಓಡಾಡಿರ್ತಾರಂತ. ನಮ್ಮ ಪವನ್ ಅವ್ರು ಹೆಂಗಿದ್ರು ಚಿಕ್ಕ ವಯಸ್ಸಿನಾಗ್ರಿ? ಆ ವಿಷಯದಲ್ಲಿ ನಾವು ಭಾಳ ಲಕ್ಕಿ ಇದ್ದೇವೆ. ಆ ವಿಷಯದಲ್ಲಿ ನಮ್ಮ ಅಪ್ಪ, ನಾನು, ನಮ್ಮ ಮನೆಯವರು ತುಂಬಾ ಲಕ್ಕಿ ಇದ್ದೇವೆ. ಯಾಕಂದ್ರೆ ಇವತ್ತಿಗೂ ಅವನು ಎಲ್ಲಿ ಆ ಕಡೆ ಈ ಕಡೆ ನೋಡೋನಲ್ಲ. ಇವತ್ತಿಗೂ ತನ್ನ ಕೆಲಸ, ತಾನು ತನ್ನ ಗ್ರೌಂಡು, ತನ್ನ ಆಟ, ತನ್ನ ಕಾಮೆಂಟ್ರಿ, ಅದು ಇದು ಈಗ ಇವಾಗ ಸಹಿತ ಅದೇ ಥರನೇ ಇದ್ದಾನೆ ಅವನು. ಗ್ರೇಟ್. ಇವತ್ತಿಗೂ ಏನು ಅವನು ಬದಲಾಗೋದು ಅದು ಇದು ಅಂತ ಏನೂ ಇಲ್ಲ. ಸೇಮ್ ಮುಂಚೆ ಹೆಂಗಿದ್ದ ಇವತ್ತು ಹಂಗೆ ಇದ್ದಾನೆ. ಏನು ಚೇಂಜ್ ಅಂಕ ಏನಾಗಿಲ್ಲ. ಅಲ್ಲಿ ಅವರು ನೀವು ಹೇಳಿದ್ರಲ್ಲ ಅಲ್ಲಿ ಚೇಂಜ್ ಆಗಿಬಿಡ್ತಾರೆ ಹುಡುಗರು ಅಂತ ಹೇಳಿ, ಅದು ನಮ್ದು ಇಬ್ಬರದು ಅದೃಷ್ಟ. ಏನು ಇವತ್ತಿಗೂ ಏನು ಚೇಂಜ್ ಆಗಿಲ್ಲ, ಏನಿಲ್ಲ, ಹೇಗಿರ್ಬೇಕೋ ಇವತ್ತಿಗೂ ಹಾಗೇ ಇದ್ದಾನೆ. ಅದೇ ಒಂದು ಖುಷಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.